ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಈ ದೇವಸ್ಥಾನದಲ್ಲಿ 18 ಅಡಿ ಎತ್ತರದ ಒಂದು ವಿಗ್ರಹ ಇದೆ. ಮತ್ತು ಈ ದೇವಸ್ಥಾನದಿಂದ ನಾವೇನಾದರೂ ಮಣ್ಣು ಮತ್ತು ಇಟ್ಕೆನ ತೊಗೊಂಡು ಬಂದರೆ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತಂತೆ. ಮನೆ ಕಟ್ಟೋಕ್ಕಾಗ್ದಲೇ ಇರೋರು ಸಹ ಮನೆ ಕಟ್ಬೋದು ಅಂತ ಹೇಳ್ತಿದ್ದಾರೆ. ಈಗಾಗಲೇ ಸ್ವಲ್ಪ ಜನ ಗೆಸ್ ಮಾಡಿರ್ತೀರಾ ಅನಿಸುತ್ತೆ ಯಾವ ದೇವಸ್ಥಾನ ಅಂತ. ಹೌದು, ನೀವು ಗೆಸ್ ಮಾಡ್ತಿರೋದು ನಿಜ. ಇದು ಭೂವರಹನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಂದರೆ 18 ಅಡಿ ಎತ್ತರದ ಒಂದು ವಿಗ್ರಹ ಇದೆ. ಈ ವಿಗ್ರಹ ಭೂಮಿಯಲ್ಲಿ ಸಿಕ್ಕಿರೋದು ಅಂತ ಇತಿಹಾಸ ಸಹ ಇದೆ. ಫೈನಲಿ ನಮ್ಮ ಆಂಜನೇಯಂಗೆ ಒಂದು ಹೇಳಿ ಅಲ್ಲಿಂದ ನಾವೆಲ್ಲಿ ಹೋಗ್ಬೇಕು ಹಂಗೆ ನಮ್ಮ ತುಮಕೂರು ಕೆರೆ ತುಂಬಿರೋದನ್ನ ನೋಡಿಕೊಂಡು ಇವಾಗ ನಾವು ಹೋಗ್ತಿರೋ ದೇವಸ್ಥಾನದ ಬಗ್ಗೆ ಇನ್ನೊಂದು ಚೂರು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಈ ದೇವಸ್ಥಾನ ತುಮಕೂರು ಮತ್ತು ಮೈಸೂರಿನ ಮಾರ್ಗದಲ್ಲಿರುತ್ತೆ. ಮತ್ತು ಪಾಂಡವಪುರ ಹತ್ರ KR ಪೇಟೆ ತಾಲೂಕಿಗೆ ಸೇರಿದಂತಹ ಕಲ್ಲಳ್ಳಿ ಗ್ರಾಮದಲ್ಲಿದೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ 2500 ಹಳೆಯ ಪುರಾತನ ದೇವಸ್ಥಾನ ಇದು. ಮತ್ತು ಇಲ್ಲಿ ಗೌತಮ ಋಷಿಗಳು ಸಹ ತಪಸ್ ಮಾಡಿರ್ತಾರೆ ಅಂತ ಪ್ರತೀತಿ ಇದೆ. ಇಲ್ಲಿ ನಾವು ನೋಡೋ ವಿಗ್ರಹ 18 ಅಡಿ ಇರೋದು ಅಲ್ಲದೆ ಮತ್ತು ಇದು ಭೂಮಿಯಲ್ಲಿ ಸಿಕ್ಕಿರೋಂಥ ದೇವರ ವಿಗ್ರಹ. ಆ ದೇವರ ವಿಗ್ರಹನೇ ನಾವಿವಾಗ ಆ ದೇವಸ್ಥಾನದಲ್ಲಿ ಪೂಜೆ ಆಗ್ತಿರೋದು ನೋಡ್ತಾ ಇರೋದು. ಮತ್ತು ಈ ಸ್ಥಳದಿಂದ ನಾವು ಇಟ್ಟಿಗೆ ಮತ್ತು ಮಣ್ಣನ್ನು ಪೂಜೆ ಮಾಡಿಸ್ತರೋದ್ರಿಂದ ನಾವು ಅಂದ್ಕೊಂಡಿರೋ ಕೆಲಸಗಳು ಆಗುತ್ತೆ. ಮತ್ತು ಮನೆ ಕಟ್ಸೋಕ್ಕಾಗ್ದಲೇ ಇರೋರು ಮನೆ ಕಟ್ಟಿಸ್ಬೋದು. ಮತ್ತು ಭೂ ವಿವಾದ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ, ನಂಬಿಕೆನೂ ಸಹ ಇದೆ. ಮತ್ತು ಈಗ ನಾವು ಹೆಬ್ಬೂರು ಮತ್ತು ಕುಣಿಗಲ್ ರಸ್ತೆ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೊಂದು ಫೇಮಸ್ ದೇವಸ್ಥಾನ ಬರುತ್ತೆ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಹಂಗೆ ಕೆರೆ ನೋಡಿಕೊಂಡು ಮನೆಯಿಂದ ತಂದಿರೋ ದ್ರಾಕ್ಷಿನ ತಿಂತಾ ಇದ್ದೀನಿ ಇವಾಗ. ಏನು ಗೊತ್ತಾ, ನಾನು ಆ ಕಡೆ ಕೆರೆ ನೋಡ್ಕೊಂಡು ತಿಂತಾ ಇದ್ದರೆ ಈ ಕಡೆ ನನ್ನ ತಂಗಿ ನನಗೆ ಗೊತ್ತಿಲ್ದಂಗೆ ನನ್ನ ದ್ರಾಕ್ಷಿನೆಲ್ಲ ಕದೀತಾವಳೆ. ಕಳ್ಳಿ ಅಲ್ವಾ ಕೊಡ್ತಾ ಇದ್ದೀನಿ. ನನಗೆ ಬೇಡ ಫ್ರೆಂಡ್ಸ್, ಇವಳಿಗೆ ವಾಪಸ್ ಕೊಡ್ತಾ ಇದ್ದೀನಿ. ತಗೊಳ್ಳೆ ಫ್ರೆಂಡ್ಸ್ ಆಗ್ತಾ ಇದ್ದೀವಿ. ಫ್ರೆಂಡ್ಸ್ 2 ದ್ರಾಕ್ಷಿ 2 ಅವಳು ಕೇಳಿದ್ದು. ನನ್ನ ತಂಗಿ ಎಷ್ಟು ಆಸೆಯಿಂದ ಟೀ ಕುಡಿಬೇಕು ಅಂತ ಗಾಡಿ ನಿಲ್ಸಿಸಿದ್ಲು, ಇಳಿದೋದ್ಲು. ಆದರೆ ಎಷ್ಟು ಆಸೆ ಇಟ್ಕೊಂಡಿದ್ಲು, ಆದರೆ ಚಪ್ಪಲಿ ಕಿತ್ತೋಯ್ತು. ಪಾಪಚ್ಚಿ ಈ ಥರ ಆಗಬಾರ್ದು. ಅದಕ್ಕೆ ನನ್ನ ಹತ್ರ ಜಗಳ ಕಮ್ಮಿ ಆಡು. ಅಮ್ಮ ಹೇಳಮ್ಮ, ಅಮ್ಮ ಇವತ್ತು ಒಂದ್ಸಲ ಕರೆಕ್ಟಮ್ಮ ಅಕ್ಕನ ಜಗಳ ಕಾಯಿದ್ರೆ ಕೆಲಸನೂ ಆಗಲ್ಲ. ಇಲ್ಲ ಚಪ್ಪಲಿ ಕಿತ್ತೋಗ್ತವೆ, ಏನೋ ತೊಂದರೆ ಆಗ್ತವೆ. ಅದಕ್ಕೆ ಅಕ್ಕಂಗೆ ಜಗಳ ಮಾಡಿ ಅಕ್ಕನಿದ್ರೆ ಆಯ್ತು. ಇವಾಗ ನಮ್ಮ ಅಮ್ಮಂಗೆ ಸ್ವಲ್ಪ ಕೊಡ್ತಾ ಇದ್ದೀನಿ, ತಿನ್ನಮ್ಮ. ಇನ್ನು ಎಷ್ಟೋ ಅಂಬುದಿಗೆ ತಡಿ ನೋಡ್ರಿ ಸ್ನೇಹಿತರೆ ಎಷ್ಟು ಅಂತ. ಒಂದು ಬಾಕ್ಸಲ್ಲಿ 4 ಕಾಳವೆ ಕಾಣಿಸ್ತೀವಿ ಅಮ್ಮ. ಅವಲ್ಲಮ್ಮ, ತಿಂದು ಎಂಜಾಯ್ ಮಾಡ್ಕ. ಒಂದೇ ಒಂದು ಕೊಡ್ಬೇಡ. ಬಿಸ್ಕೆಟು ಮತ್ತು ಟೀ ನನ್ನ ತಂಗಿ ಎಲ್ಲಿರುತ್ತೋ ಅಲ್ಲಿಗೆ ಹುಡ್ಕೊಂಡು ಬಂದೈತೆ. ನಾನೊಂದು ಸ್ವಲ್ಪ ಒಂದು ಬಿಸ್ಕೆಟ್ ಇಸ್ಕೊಂಡು ತಿಂತಾ ಇದ್ದೀನಿ ಇವಾಗ. ಕೊಡಲ್ಲ ಅಂದ್ಲು, ಆದ್ರೂ ನಾನು ಬಿಡ್ಲಿಲ್ಲ. ನಾನು ಊಟ ಮಾಡಿಸಿ ನಾವು ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತೇ ಹೋಗ್ತೀವಿ ಅನ್ನೋ ನಂಬಿಕೆ ನನ್ಗೇನು ಕಾಣಿಸ್ತಿಲ್ಲ. ಎಷ್ಟೊತ್ತಾಯ್ತು? ಟೈಮ್ ಎಷ್ಟು ಇವಾಗ? ಈಗೇನು ಗೊತ್ತ, ನಾನು 43 ಕಿಲೋಮೀಟರ್. 2:10. ನಾವು 12:30 ಬಿಟ್ಟಿದ್ದು. 250 ಹೋಗಿ 150 ಉಳ್ಕೋದೈತೆ. ಅಲ್ಲೇ ಎಷ್ಟಿರುತ್ತೆ ಅಷ್ಟಿರುತ್ತಲ್ವರಿ. ಆಯ್ತು ಮಾ, ಇನ್ನು ಎಷ್ಟೊತ್ತು? ಇನ್ನೂ 60 ಕಿಲೋಮೀಟ್ರ. ಸ್ವಲ್ಪ ಹೊತ್ತಾಗೆ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಒಂದು ಶಾಕ್ ಕಾಯ್ದಿತ್ತು ನನಗೋಸ್ಕರ. ನಾವು ರೂಟ್ ಮಿಸ್ ಆಗಿದ್ವಿ. ಏನು ವಿಷಯ ಗೊತ್ತಾ ಅಮ್ಮ? ಏನಾಯ್ತಮ್ಮ ಹೇಳು ಅಮ್ಮ. ಜೀವಿ ಉಲ್ಟಾ ಇರೋಳೆ. ಯಾವ್ದು ಬೇರೆ ಊರಿಗೆ ಕರ್ಕೊಂಬಂದವ್ರೆ ಅವಾಗ್ಲಿಂದ ಓಡಾಡ್ಕೊಂಡು. ಅಲ್ಲ, ಅಲ್ಲಿ ರೈಟ್ ಲೆಫ್ಟ್ ಅಲ್ಲ, ಅಲ್ಲಿ ಆ ರೋಡ್ ಇದೆಯಲ್ಲ, ಆ ರೋಡ್ಗೆ ಹೋಗ್ಬೇಕು. ಇವಳು ಏನ್ ಮಾಡ್ತಾ ಇಂತ ಅನ್ನೋಳೆ. ಮಗಳು ಏನೋ ಓದಿದ್ದಾಳಲ್ವಾ, ಎಜುಕೇಶನ್ ಮಾಡೋಳೆ, ತಿಳುವಳಿಕೆ ಅವಾಗ್ಲಿಂದ ಪಾಪ ಜಂಗಕ್ಕೆ ಹೋಗೋದು ಯೂಟರ್ನ್ ತಗೊಳ್ಳಿ ಅಂತ ಅಂದ್ರೆ
ಸದ್ಯ ಅಲ್ಲೊಬ್ರು ಅಂಕಲ್ ಇದ್ರು, ಅವ್ರ ಹತ್ರ ಅಡ್ರೆಸ್ನ ಕೇಳ್ಕೊಂಡು ನೆಕ್ಸ್ಟ್ ನಮ್ಮ ಪಯಣ ಕಂಟಿನ್ಯೂ ಮಾಡಿದ್ವಿ. ಅದೇ ನಮಗೆ ಗೊತ್ತಿಲ್ಲ, ಹಿಂಗ್ ಬಂದ್ವಿ. ಈಗ ಮೇನ್ ರೋಡ್ ಅಲ್ಲ, ಮುಂದೆ ಹೋಗ್ಬೇಕಾ? ಬರಲ್ಲ ಜೀತ ಕೊಟ್ಬಿಡ್ಬೇಕು. ಇವಾಗ ಮತ್ತೆ ನಾವು ಆ ರೂಟ್ಗೆ ಹೋಗ್ಬೇಕು. ಇನ್ನು ಎಷ್ಟು ದೂರ ಹೋಗ್ಬೇಕಮ್ಮ ಇವಾಗ? ಹೆಂಗೆ 1 ಕಿಲೋಮೀಟರ್ ಬಂದಿರೋ ಬರೀ 1 ಕಿಲೋಮೀಟರ್. ಅಲ್ಲಿ ನಮ್ಮ ಈ ರೋಡ್ ನೋಡಮ್ಮ, ಹಿಂಗ್ ಬಂದಲ್ವಾ, ಹಿಂಗ್ ಬರೋ ಬದ್ಲು ಹಿಂಗ್ ಹೋಗ್ಬೇಕಾಯ್ತು ಪಕ್ಕದ ರೋಡ್. ಅಂದ್ರೆ ಇಷ್ಟನೇ ಇಲ್ಲ ಅಂತ ಇವತ್ತು ನನಗೆ ಗೊತ್ತಾಯ್ತು. ಅವಳಿಗೆ ಹಣ್ಣುಗಳು ಕೊಟ್ಟೈತೆ, ನನಗೆ ಮಾತ್ರ ಕೊಟ್ಟಿಲ್ಲ. ಅಮ್ಮ ಒಂದೇ ತಿಂತೈತೆ. ಇವಾಗ ತರ್ತಾ ಇದ್ದೀವಿ. ಸುಳಿ ಮಾಡಿದೇನಮ್ಮ, ಸುಳಿತಾ ಇದೀನಿ. ಅರ್ಜೆಂಟ್ ಮಾಡಿದ್ರೆ ಅರ್ಜೆಂಟ್ ಏನಿಲ್ಲ, ನೀನು ಅವಳಿಗೆ ಮಾತ್ರ ಕೊಟ್ಟೆ. ಇನ್ನು ಎಷ್ಟು? ಇನ್ನ 20 ಇನ್ನು 20 ಕಿಲೋಮೀಟರ್ಸ್. 35 ಮಿನಿಟ್ಸ್ ಬೇಕು. ಸ್ವಲ್ಪ ಅವಾಗಲೇ ಬಂದಾಗ ರಿಂಗ್ ರೋಡ್ ಇದ್ರೆ ಒಂದು 10 ಮಿನಿಟ್ಸ್ಗೆಲ್ಲ ಹೋಗ್ತೀವಿ. ಎಷ್ಟು ಕೆರೆ ಬಂತಲ್ವಾ ಮಮ್ಮಿ? ಒಂದು 4-5 ಕೆರೆ ಸಿಕ್ತು. ಇನ್ನೂ ಜಾಸ್ತಿನ ಆಕ್ಚುಲಿ. ಫೈನಲಿ ಅಷ್ಟೊತ್ತಿಂದ ರೀಚ್ ಆದ್ವಿ ಅನ್ನೋಷ್ಟರಲ್ಲಿ ಅಲ್ಲಿ ಆಚೆ ಕಾರ್ಗಳನ್ನ ನೋಡಿ ಶಾಕ್ ಆಯ್ತು, ಇಷ್ಟೊಂದು ರಶ್ ಅಂತ. ಅಮ್ಮ ನೀನ್ ಫೋನ್ ಹಿಡಿದು ಸ್ವಲ್ಪ. ಫೈನಲಿ ರೀಚ್ ಆದ್ವಿ. ನಮ್ಮಮ್ಮ ನೋಡ್ರಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಐತೆ. ಫೈನಲಿ ರೀಚ್ ಆದ್ವಿ. ಬಾ. ನಾನೇ ಲೇಟ್ ಅನ್ಕೊಂಡ್ರೆ ನನ್ನ ತಂಗಿ ನನಗಿಂತ ಲೇಟು. ಸ್ವಲ್ಪ ದೂರ ಇದೇ ಥರ ನಡಿಬೇಕು. ಬಿಸಿಲಿರೋದ್ರಿಂದ ಮೇಲ್ ಟಾರ್ಪಲ್ಲೆಲ್ಲ ಹಾಕಿದ್ದಾರೆ, ಪರವಾಗಿಲ್ಲ, ನೆರಳಿತ್ತು, ಆರಾಮಾಗಿ ಹೋದ್ವಿ. ನಮ್ಮಮ್ಮ ಇಲ್ಲಿ ಹೂವು ತಗೊತಾ ಇದ್ದಾರೆ. ಏನು ಗೊತ್ತಾ, ಈ ಹೂವು ತೊಗೊತೀವಿ ನಾವಿಲ್ಲಿ. ಇಲ್ಲಿ ನಾವು ತಗೊಂಡೋಗಿದ್ದು ಹೂವನೇ ಹಾಕಲ್ಲ, ಅಲ್ಲಿ ಸುಮ್ಮನೆ ಸೈಡಲ್ಲಿ ಇಡ್ತಾರೆ ಅಷ್ಟೇ. ಆದರೂ ನಮ್ಮಮ್ಮ ಮತ್ತೆ ತೊಗೊತಾವ್ರು. ನಮ್ಮಮ್ಮ ಮಾತ್ರ ಯಾರ ಮಾತು ಕೇಳಲ್ಲ. ಇಂಥ ವಿಷಯದಲ್ಲಿ ನಮ್ಮಮ್ಮ ಹೇಳಿದ್ದೆ ರೂಲ್ಸ್. ಈಗ ಕನ್ನಡ ಸಿನಿಮಾ ಸ್ವಲ್ಪ ಶುರು ಮಾಡ್ತಾ ಇರೋದ್ರಿಂದ ಹಿಂದಾಸಿಂದ ಬರಬೇಕಾಗುತ್ತೆ, ಸ್ವಲ್ಪ ದೂರ ಆಗುತ್ತೆ. ಇನ್ನೂ ದೇವಸ್ಥಾನ ಫುಲ್ ಏನು ಕಂಪ್ಲೀಟ್ ಆಗಿರಲಿಲ್ಲ, ಇಂಪ್ರೂವ್ ನಡೀತಾ ಇದೆ. ಆದರೂ ದರ್ಶನ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ, ಪೂಜೆ ನಡೀತಾ ಇರುತ್ತೆ. ಈಗ ಕಾಲೆಲ್ಲ ತೊಳ್ಕೊಂಡು ದರ್ಶನಕ್ಕೆ ಅಂತ ಹೋಗ್ಬೇಕಾದ್ರೆ ಆವಾಗ ಅಲ್ಲಿ ಮೈಕಲ್ಲಿ ಹೇಳ್ತಾ ಇದ್ರು, ಯಾರ್ಯಾರು ದರ್ಶನಕ್ಕೆ ಬಂದಿದ್ದೀರೋ ಫಸ್ಟು 11 ರೌಂಡು ಪ್ರದಕ್ಷಿಣೆ ಹಾಕಿ ಆಮೇಲೆ ದರ್ಶನಕ್ಕೆ ಹೋಗಿ ಅಂತ. ಮೊದಲು 11 ಪ್ರದಕ್ಷಿಣೆ ಹಾಕಿ ಆಮೇಲೆ ದೇವಸ್ಥಾನ ನೋಡಕ್ಕೆ ಹೋಗ್ಬೇಕಂತೆ. ನೆಕ್ಸ್ಟು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಫುಲ್ ಸುತ್ತ ಕಲ್ಗಳನ್ನೆಲ್ಲ ಜೋಡಿಸಿಟ್ಟಿದ್ರು. ಅಮ್ಮ ಏನಮ್ಮ ಈ ಥರ ಎಲ್ಲ ಜೋಡಿಸಿದ್ದಾರೆ ಅಂತ ಕೇಳಿದ್ರೆ, ಯಾರ್ಯಾರು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತಲ್ಲ ಅವರೆಲ್ಲ ಈ ಥರ ಜೋಡಿಸ್ತಾರೆ, ಆ ಥರ ಜೋಡಿಸಿದ್ರೆ ನೆರವೇರುತ್ತೆ ಅನ್ನೋದು ಅವ್ರ ನಂಬಿಕೆ ಅಂತ ಹೇಳ್ಕೊಂಡು ನಮ್ಮ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಒಂದ್ರ ಮೇಲೊಂದು. ಹಂಗೆ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾಗ ಎಲ್ಲ ಜನಗಳು ಮಣ್ಣು ತೊಗೊತಾ ಇದ್ರು. ಏನಕ್ಕೆ ಅಂತ ಕೇಳಿದ್ರೆ, ಈ ಮಣ್ಣನ್ನ ತಗೊಂಡೋಗಿ ಮುಂದೆ ದೇವಸ್ಥಾನದಲ್ಲಿ ಇದಕ್ಕೇನೆ ಪೂಜೆ ಮಾಡ್ತಾರೆ, ಮಣ್ಣಿಗೇನೆ, ಅದಕ್ಕೋಸ್ಕರ ತೊಗೊಂಡೋಗ್ತಾ ಇದ್ದಾರೆ. ನಮ್ಮಮ್ಮನೂ ಸ್ವಲ್ಪ ತೊಗೊತಾ ಇದ್ದೆ. ಏನಕ್ಕಮ್ಮ ಅಂತ ಕೇಳಿದ್ರೆ, ನಂಬಿಕೆ ಅಂತ ಹೇಳ್ತಾ ಇದ್ದೆ. ನಿನ್ಗೆ ಯಾಕೆ? ನನ್ನ ನಂಬಿಕೆ ನನಗೆ ಅಂತ. ಆಯಿತು ತಗೊಳಮ್ಮ ಅಂತ ಹೇಳಿ ಹಂಗೆ ತಗೊಂಡು ಸ್ವಲ್ಪ ತಗೊಂತಾರೆ ಅಂದರೆ 1 kg ಅಷ್ಟು ತಗೊಂಡೈತೆ ಫ್ರೆಂಡ್ಸ್. ಹಂಗೆ ಒಳಗೆ ಹೋದರೆ ನಮ್ಗೆ ಇನ್ನೊಂದು ಶಾಕ್ ಆದಿತ್ತು. ಆಚೆ ಅಷ್ಟೊಂದು ರಶ್ ಥರ ಕಾಣಿಸ್ತಾ ಇತ್ತು, ಒಳಗೆ ನೋಡಿದ್ರೆ ಜಾಸ್ತಿ ಜನ ಇರಲಿಲ್ಲ. ಹೆಂಗೋ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ನಾವು ಹೋಗ್ತಾ ಇದ್ದೀವಿ. ಆಗಲೇ ಅಲ್ಲ ನನ್ನ ಬಿಟ್ಟೆ ಹೋಗ್ತಾವ್ರೆ. ಕೊನೆಗೂ ಸೂಪರಾಗಿ ದರ್ಶನ ಆಯಿತು. ಆ್ಯಕ್ಚುಲಿ ನಾವು ಎಂಟ್ರೆನ್ಸಿಂದಾನೇ ವಿಗ್ರಹ ತುಂಬ ದೊಡ್ಡದಿರೋದ್ರಿಂದ ಅಲ್ಲಿಂದನೇ ಕಾಣಿಸ್ತಾ ಇರ್ತಾರೆ. ಪಕ್ಕದಲ್ಲಿ ಭೂದೇವಿನೂ ಸಹ ಇದ್ದಾರೆ, ನೋಡ್ಬೋದು ನಾವಿಲ್ಲಿ. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕುತ್ಕೊಂಡಿದ್ವಿ. ಎಷ್ಟು ಖುಷಿ ಆಯಿತು ಗೊತ್ತಾ, ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು. ನಮ್ಮಮ್ಮ ನಾನು ಇಟ್ಟಿದ್ರು ಕುಂಕುಮನ ಮತ್ತೆ ಅವರೇ ಇಟ್ಕೊತಾ ಇದ್ದಾರೆ ನೋಡಿ. ನಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನಮ್ಮಮ್ಮ ನನ್ನ ಡೂಡು ಬಂದಿಲ್ಲ ಅಂತ ಅವನಿಗೋಸ್ಕರ ಕುಂಕುಮ ತೊಗೊತಾ ಇದ್ದಾರೆ. ಖುಷಿ ಆಯ್ತಾ? ಸುಮಾರು ಒಂದು 2 ನಮ್ಮಮ್ಮ ಈ ದೇವಸ್ಥಾನ ಬರಬೇಕು ಅಂತ ಸುಮಾರು 2 ವರ್ಷದಿಂದ ಅನ್ಕೊತಿದ್ರಂತೆ. ಆದರೆ ಇವಾಗ ಟೈಮ್ ಬಂದಿದೆ ನೋಡಿ. ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ಇದಕ್ಕೇ ಹೇಳೋದು ಅನಿಸುತ್ತೆ.
ಹಂಗೆ ದೇವ್ರ ಪೂಜೆ ಮಾಡಿಸಿದ ಪ್ರಸಾದನ ತಿನ್ಕೊಂಡು ಅಲ್ಲೇ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೂ ಸಾರ್ಥಕ ಆಯಿತು ಅನ್ನಿಸ್ತು. ಮಂತ್ರಗಳು ಹೇಳ್ತಾ ಇದ್ರು, ಏನೋ ಒಂಥರ ಖುಷಿ, ಮೈಂಡ್ ಎಲ್ಲ ರಿಫ್ರೆಶ್ ಅನ್ಸೋ ಥರ. ನೋಡ್ಬೋದು ಎಷ್ಟೊಂದು ಜನ ಕುತ್ಕೊಂಡಿದ್ದಾರೆ. ಅವ್ರು ಇವಾಗ ಪೂಜೆ ಕೊಟ್ಟಿರೋದು. ನನ್ನ ತಂಗಿಗೋಸ್ಕರ ಕಾಯ್ತಾ ಇದ್ದೀವಿ ಕುತ್ಕೊಂಡು. ಪ್ರದಕ್ಷಿಣೆ ಇನ್ನೂ ಮುಗಿತಾನೇ ಇಲ್ಲ. ಹಂಗೆ ನನ್ನ ತಂಗಿ ಬೇಡವಂತೆ, ಬರ್ರಿ ಹೋಗೋಣ ಅಂತ ಹೇಳ್ತಾ ಇದ್ದೆ. ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಮತ್ತೆ ಹೇಳ್ತಿರೋದು ಬರ್ರಿ ಹೋಗೋಣ ಅಂತ. ನನ್ನ ತಂಗಿದು 11 ರೌಂಡ್ ಮುಗೀತು. ಪೂಜೆ ಎಲ್ಲ ಆಯ್ತು. ಆಗಲೇ ಟೈಮ್ ಒಂದು 2:30 3 ಟೈಮ್ ಆಗಿತ್ತು. ಈಗ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ರೆ ನಮ್ಗೆ ಅಲ್ಲೇ ದಾಸೋಹ ಕಾಣಿಸ್ತು. ನಾವು ಹೋಗಿದ್ದ ದಿನ ಅನ್ನ ದಾಸೋಹ ಇತ್ತು. ಡೈಲಿ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ನಾವು ಹೋಗಿದ್ದಾಗ ಅನ್ನಪ್ರಸಾದ ಕೊಡ್ತಾ ಇದ್ರು. ಅಲ್ಲೇ ಸ್ವಲ್ಪ ಅನ್ನಪ್ರಸಾದ ತೊಗೊಂಡು, ಈ ಪ್ಲೇಸಲ್ಲಿ ಎಷ್ಟು ಪಕ್ಷಿಗಳ ಸೌಂಡ್ ಇತ್ತು ಅಂದರೆ ನಿಮ್ಗೆ ಅಲ್ಲಿಂದ ಆಚೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಎಲ್ಲ ಗುಬ್ಬಚ್ಚಿ ಮರಿಗಳು ಎಷ್ಟೊಂದು ಬಂದಿತ್ತು ಅಲ್ಲಿ. ಫುಲ್ ತಿಂದಿದ್ದೀನಿ. ಈಗ ನಮ್ಮಮ್ಮನ ಶಾಪಿಂಗ್ ಸ್ಟಾರ್ಟ್ ಆಯಿತು. ಬೂಂದಿ ತೋರಿಸ್ತೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ವ್ಯೂ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದೆ ತಗೊಂಡಿರೋದನ್ನೆಲ್ಲ. ಕಾರ್ವರೆಗೂ ತಗೊಂಡೋಗ್ಬೇಕು. ನಮ್ಮಮ್ಮ ಮಾತ್ರ ಏನು ಇಟ್ಕೊಂಡಿಲ್ಲ ನೋಡಿ. ಜನವರಿ ತಿಂಗಳು ಒಳಗಡೆ ತಿಂದರೆ ಚೆನ್ನಾಗಿರುತ್ತೆ ಸೊಗಡು ಅವರೆಕಾಯಿ. ಬಟ್ ಇಲ್ಲಿ ಇನ್ನೂ ಸೊಗಡು ತುಂಬ ಚೆನ್ನಾಗಿದೆ, ಹಂಗಾಗಿ ಅವರೆಕಾಯಿ ತಗೊಂಡು ಎಲ್ಲ ನನ್ನ ಕೈಲಿ ಕೊಟ್ಟು ನಡೆಸ್ತಾವ್ರೆ. ಇವ್ರು ಮಾತ್ರ ಆರಾಮಾಗಿ ಹೋಗ್ತವ್ರೆ, ಅಮ್ಮ ಮಗಳು. ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಆಗ ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಮಲ್ಕೊಂಡೆದ್ದು ಒಂದು ಕಾಫಿ ಕುಡಿತಾ ಇದ್ದೀನಿ. ಈಗ ಕಾಫಿ ಚೆನ್ನಾಗಿ ಮಾಡಿದ್ದಾರೆ, ಕರೆಕ್ಟಾಗಿ ಹಾಕಿದ್ದಾರೆ ಸಕ್ಕರೆ ಎಲ್ಲ. ನಾನು ಸಕ್ಕರೆ ಜಾಸ್ತಿ ಕುಡಿಯಲ್ಲ, ಮೀಡಿಯಮ್ ಆಗಿತ್ತು, ನಂಗೆ ಇಷ್ಟ ಆಯಿತು. ಹಂಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನೆಕ್ಸ್ಟ್ ಒಂದು 4-5 ಹಾಡು ಕೇಳೋ ಅಷ್ಟೊತ್ತಿಗೆ ನಮ್ಮ ಕಲ್ಪತರು ನಾಡು ತುಮಕೂರಿಗೆ ಎಂಟ್ರಿ ಆದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್.